ಕುಂದಾಪುರ ತಾಲೂಕಿನ ಪ್ರಸಿದ್ಧ ಕನ್ಯಾನ ಗ್ರಾಮದ ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟು ಶ್ರೀ ಶನೀಶ್ವರ ಮತ್ತು ಶ್ರೀ ಚೌಡೇಶ್ವರಿ ದೇವಸ್ಥಾನದ ಶ್ರೀನಾಗದೇವರ ಸನ್ನಿಧಿಯಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಏಪ್ರಿಲ್ 14ರಂದು ಭಾನುವಾರ ನಡೆಯಲಿದೆ. ಅಷ್ಟಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ರಮದ ಅಂಗವಾಗಿ ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಲಿದೆ. ಬೆಳಗ್ಗೆ 7ಕ್ಕೆ ಫಲ ಸಮರ್ಪಣೆ ಆರಂಭಗೊಂಡು ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ. ಬೆಳಗ್ಗೆ 10:30ಕ್ಕೆ ನಾಗದರ್ಶನ, ತೀರ್ಥಪ್ರಸಾದ ವಿತರಣೆ, ಮಧ್ಯಾಹ್ನ 12ರಿಂದ ಮಹಾ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಲಿದೆ. ಸಂಜೆ 7ಕ್ಕೆ ಹಾಲಿಟ್ಟು ಸೇವೆ, ದೇವರ ದರ್ಶನ, ರಾತ್ರಿ 9ರಿಂದ ಅಷ್ಟಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ರಮ ನಾನಾ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಂಭಗೊಳ್ಳಲಿದೆ. ಏಪ್ರಿಲ್ 10ರಂದು ಬುಧವಾರ ಸರ್ಪ ಸಂಸ್ಕಾರ ಕ್ರಿಯಾರಂಭ ಆರಂಭವಾಗಲಿದೆ. ಏಪ್ರಿಲ್ 13ರ ಶನಿವಾರದಂದು ಸರ್ಪ ಸಂಸ್ಕಾರ ಸಹಿತ ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಧಾರ್ಮಿಕ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ಬಾರ್ಕೂರು ವಿದ್ಯಾವಾಚಸ್ಪತಿ ಡಾಕ್ಟರ್ ವಿಶ್ವಸಂತೋಷ ಭಾರತಿ ಶ್ರೀಪಾದ ಬಾರ್ಕೂರು ಮಹಾಸಂಸ್ಥಾನ ಆಶೀರ್ವಚನ ನೀಡಲಿದ್ದಾರೆ. ಮಧ್ಯಾಹ್ನ 11:30ರಿಂದ 5:30ರ ತನಕ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ತೆಂಕು ಹಾಗೂ ಬಡಗುತಿಟ್ಟಿನ ಸಮ್ಮಿಲನದೊಂದಿಗೆ ಗಾನವೈಭವ ನೃತ್ಯ ರೂಪಕ ಜರುಗಲಿದೆ. ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಅಷ್ಟಪವಿತ್ರ ನಾಗಮಂಡಲೋತ್ಸವ ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ 10ರಂದು ಬುಧವಾರ ಹೊರೆಕಾಣಿಕೆ ಸಮರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಲಿದೆ. ಶ್ರೀದೇವರ ಕಾರ್ಯಕ್ರಮಕ್ಕೆ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೊರೆಕಾಣಿಕೆಯನ್ನು ಸಲ್ಲಿಸಬೇಕೆಂದು ಸಮಿತಿಯವರು ವಿನಂತಿಸಿಕೊಂಡಿದ್ದಾರೆ. ನಾಗಮಂಡಲೋತ್ಸವ ಸೇವೆಯಲ್ಲಿ ಭಾಗವಹಿಸಲು ಸಾರ್ವಜನಿಕರ ಅನುಕೂಲಕ್ಕಾಗಿ ಬೈಂದೂರು ಹಾಗೂ ಕುಂದಾಪುರ ಭಾಗದ ಆಯಾ ಊರಿನಿಂದ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆಡಳಿತ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಕೂಡ್ಲು ಬಾಡಬೆಟ್ಟು ಜಯರಾಮಸ್ವಾಮಿಯವರು ಮಾತನಾಡಿ, ಶ್ರೀ ಕ್ಷೇತ್ರದಲ್ಲಿ ನಡೆಯಲಿರುವ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಬೇಕು. ಶ್ರೀ ನಾಗದೇವರ ಸೇವೆ ಯಶಸ್ವಿಯಾಗಿ ನಡೆಯಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ಕ್ಷೇತ್ರಕ್ಕೆ ಎಣಿಸ್ಕೊಂಡದ್ದು ಮಾತ್ರ ಮಾಡ್ಕೊಂಡಲ್ಲ, ಯಾವುದೇ ಇಚ್ಛೆಯಿಂದ ನಾನು ಇದು ಮಾಡೋದಲ್ಲ. ಸಡನ್ ಆಗಿ ಬೇರೆ ಒಂದು ಭಕ್ತಾದಿಗಳು ಒಂದು ಸೂಚನೆ ಕೊಟ್ಟದ್ದು, ನಾನು ಅದರಲ್ಲಿ ಮುಂದತ್ತಿ ಹೋಗೋದು. ಈ ಭಕ್ತಾದಿಗಳಿಂದ ಎಲ್ಲ ಸಹಕಾರದಿಂದ ದೊಡ್ಡ ಮಟ್ಟದಾದ ಅಷ್ಟಪವಿತ್ರ ನಾಗಮಂಡಲಕ್ಕೆ ಇದಾಗಿ ಈ ಸರ್ ಮುಖಾಂತರ ನಾವು ಮುಂದತ್ತಿ ಹೋಗೋದೀಗ ಒಳ್ಳೆಯ ರೀತಿ ಭಕ್ತಾದಿಗಳು ಎಲ್ಲ ರೀತಿ ಒಂದು ಸಹಕಾರ ಮಾಡಿ ಮತ್ತು ಎಲ್ಲ ಇದಕ್ಕೂ ನಾನು ವ್ಯವಸ್ಥೆ ಸಹ ಮಾಡಿದೆ. ಈಗ ಬಸ್ಸಿನಿಂದ ಮತ್ತು ಎಲ್ಲ ಇದಕ್ಕೂ ಅವಕಾಶ ಕೊಟ್ಟ ಮುಂದೆ ಯಾವುದೇ ಒಂದು ತೊಂದರೆಯಾಗದೆ ಕ್ಷೇತ್ರದಲ್ಲಿ ಮತ್ತಷ್ಟು ಕಾರ್ಯಕ್ರಮ ನಡಿಬೇಕೆಂದರೆ ನಮ್ಮದು ಇದೇ ಥರ ಆಸೆ ಇದು ಮಾಡ್ತಿದ್ದೆ. ನಾಗಮಂಡಲದ ಒಂದು ಪೂರ್ವ ತಯಾರಿ, ನಾವು ಬೇರೆ ಬೇರೆ ವಿಂಗ್ಸ್ಗಳಿರ್ತದೆ. ಇದರಲ್ಲಿ ಸಾಧಾರಣವಾಗಿ ಸ್ವಾಗತ ಒಂದು ಕಮಿಟಿ, ಆಮೇಲೆ ಪಾಕಶಾಲೆದ ಹಾಗೆ ಹೊರಗೆ ಒಂದು ವ್ಯವಸ್ಥೆ, ಆಮೇಲೆ ಶುಚಿತ್ವದ ಒಂದು ವ್ಯವಸ್ಥೆ, ಬಂದವರಿಗೆ ನೀರಿನ ಒಂದು ವ್ಯವಸ್ಥೆ, ಹಾಗೆ ಒಂದು ಅವರಿಗೆ ಪಾನಕದ ಒಂದು ವ್ಯವಸ್ಥೆ, ಹಾಗೆ ಊಟದ ಒಂದು ವ್ಯವಸ್ಥೆ, ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಈ ರೀತಿಯ ಒಂದು ಸಮಿತಿಯನ್ನು ಎಲ್ಲ ಯುದ್ಧದಲ್ಲಿ ಒಂದೊಂದು ಸಮಿತಿಯನ್ನು ಮಾಡಿಸ್ಕೊಂಡು ಅವರವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಈ 14ಕ್ಕೆ ಅದು ಸಾಂಗವಾಗಿ ನೆರವೇರಬೇಕಂತೇಳಿ ಬೇರೆ ಬೇರೆ ಸಮಿತಿಯನ್ನು ಮಾಡಿಕೊಂಡು ಈ ನಾಗಮಂಡಲ ಸೇವೆಯನ್ನು ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೇವೆ. ಹಾಗೆ ವೈದ್ಯರನ್ನು, ಹಾಗೆ ಮತ್ತು ನಾಗದೇವರ ಪಾತ್ರೆಗಳನ್ನು, ಹಾಗೆ ಸ್ವಾಮೀಜಿಯವರನ್ನು ನಾವು ಪೂರ್ಣಕುಂಭ ಸ್ವಾಗತದ ಮೂಲಕ ಅವರನ್ನು ಬರಮಾಡಿಕೊಂಡು ಊರಿನ ಎಲ್ಲ ಜನರನ್ನು ಕೂಡ ಅತಿ ವಿನಮ್ರ ಅವರನ್ನು ಸ್ವಾಗತಿಸುತ್ತಾ ಇದನ್ನು ವೈಭವವಾಗಿ ಮಾಡಬೇಕಂತ ಅದನ್ನು ಎಣಿಸ್ಕೊಂಡಿದ್ದೇವೆ. ಅದೇ ರೀತಿ ಮಾಡ್ತೇವೆ ಅಂತ ಧೈರ್ಯ ಇದೆ. ಓಂ ಶ್ರೀ ಮಂಜುನಾಥಾಯ ನಮಃ. ಅಷ್ಟಪವಿತ್ರ ನಾಗಮಂಡಲದ ಈ ವ್ಯವಸ್ಥೆಗಳ ಬಗ್ಗೆ ಇಲ್ಲಿನ ಮುಕ್ತೇಶ್ವರರು, ಶನೇಶ್ವರ ದೇವಸ್ಥಾನ ಹಾಗೂ ಚೌಡೇಶ್ವರ ದೇವಸ್ಥಾನದ ಮುಕ್ತೇಶ್ವರರು ಕೇಳಿಕೊಂಡಾಗ ಆ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ನಮಗೆ ಭಾಳ ಆ ಕಾರ್ಯಕ್ರಮದ ವಿಷಯದ ಬಗ್ಗೆ ತಿಳಿದುಕೊಂಡು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಭಾಳ ಸಂತೋಷವಾಗಿ, ಹಾಗೆ ಪೂಜ್ಯರನ್ನು ಮಾನ್ಯ ಶ್ರೀ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾಗಿ ಅವರ ಆಶೀರ್ವಾದವನ್ನು ಕೂಡ ಪಡೆದು ಅಲ್ಲಿಯ ಸುಬ್ರಹ್ಮಣ್ಯ ಪ್ರಸಾದ್ ಅಂತ ಅವರನ್ನು ಮುಖ್ಯ ಅತಿಥಿಗಳಾಗಿ ಬರಮಾಡಿಕೊಂಡು ಈ ಕಾರ್ಯಕ್ರಮ ನಡೆಸುವಲ್ಲಿ ಕುಂದಾಪುರ ತಾಲೂಕು ಭಜನಾ ಪರಿಷತ್ ಎಲ್ಲ ವಿಧದ, ಸಾಮಾನ್ಯವಾಗಿ ಸಿದ್ದಾಪುರ ಭಾಗದಿಂದ ಹಿಡಿದು ಹುಣಸೆ, ಅಂಪಾರು, ಕುಂದಾಪುರ ತಾಲೂಕಿನ ಎಲ್ಲ ಭಜನಾ ಮಂಡಳಿಗಳ ಸಹಕಾರದೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ನಾವು
ತಗೊಂಡಿದ್ದೇವೆ. ಹಾಗೆ ಹೆಚ್ಚಿನ ಸಹಕಾರ ಊರ ಜನರು ಹಾಗೂ ಧರ್ಮಸ್ಥಳ ಯೋಜನೆಯ ಒಕ್ಕೂಟದವರು ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಾರ್ಯಕ್ರಮ ಪ್ರಾರಂಭ ಅಂತೇಳಿ ಹೇಳಿದರೆ 10/4/2024 ದಿವಸ ಸರ್ಪ ಸಂಸ್ಕಾರ ಕ್ರಿಯಾರಂಭದಿಂದ ಪ್ರಾರಂಭ ಆಗ್ತದೆ. ಆ ದಿವಸವೇ ನಾವು ಎಲ್ಲ ಭಕ್ತಾದಿಗಳು ಹೊರೆ ಕಾಣಿಕೆಯನ್ನು ಕೊಡುವವರಿಗೆ ಹೊರೆ ಕಾಣಿಕೆಯನ್ನು ಸಮರ್ಪಿಸಬಹುದು ಅಂತ ಹೇಳಿದ್ದೇವೆ. ಹಾಗೆ ಈಗಾಗಲೇ ಹೆಚ್ಚಿನವರು ನಾವು ಹೊರೆ ಕಾಣಿಕೆಯನ್ನು ಸಮರ್ಪಿಸ್ತೇವೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಆ ಬಗ್ಗೆ ಉಗ್ರಾಣವನ್ನು ಕೂಡ ಈಗಾಗಲೇ ತಯಾರಿ ಮಾಡಲಾಗಿದೆ. ಈ ಕ್ಷೇತ್ರದ ಮುಖಾಂತರ ನಾವು ಕೇಳುವುದು ಅಂತೇಳಿ ಹೇಳಿದರೆ ಅತಿ ಹೆಚ್ಚಿನ ಜನರು ಭಾಗಿಯಾಗುವುದರ ಜೊತೆಯಲ್ಲಿ ಈ ಹೊರೆ ಕಾಣಿಕೆ ಹಾಗೂ ಧನ ಸಹಾಯಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ನೀಡಬೇಕು ಅಂತೇಳಿ ಹೇಳಿ ಭಕ್ತಾದಿಗಳಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಗೊತ್ತಿದ್ದ ಹಾಗೆ 10/4/2024 ಪ್ರಾರಂಭ ಆದರೆ 14/4/24 ದಿವಸ ರಾತ್ರಿ 9 ಗಂಟೆಗೆ ನಾಗಮಂಡಲ ನಡಿಲಿಕ್ಕಿದೆ. ಆ ನಾಗಮಂಡಲಕ್ಕೆ ಬರುವವರಿಗೆ ಕುಂದಾಪುರ ಹಾಗೂ ಬೈಂದೂರು ತಾಲೂಕಿನ ವಿವಿಧ ಕ್ಷೇತ್ರಗಳಿಂದ ಬಸ್ಸಿನ ವ್ಯವಸ್ಥೆಗಳನ್ನು ಕೂಡ ಮಾಡಲಿಕ್ಕಿದ್ದೇವೆ. ಆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಬರುವಂತಹ ಭಕ್ತಾದಿಗಳು ಉಪಯೋಗಿಸಿಕೊಳ್ಬೋದು ಅಂತೇಳಿ ಹೇಳಿ ಭಕ್ತಾದಿಗಳ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಅದ್ಧೂರಿಯಿಂದ ಮಾಡಬೇಕು ಮತ್ತು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಅನೇಕ ನೇತೃತ್ವದ ತಂಡಗಳನ್ನು ಕೂಡ ಮಾಡಿದ್ದೇವೆ. ಆ ತಂಡಗಳು ಕೂಡ ಈಗಾಗಲೇ ತುಂಬ ಸಕ್ರಿಯವಾಗಿ ನಮ್ಮ ಪೂರ್ವ ತಯಾರಿ ಸಭೆಯಲ್ಲಿರ್ಬೋದು, ಅವರಿಗೆ ನೀಡಿರುವಂಥ ಜವಾಬ್ದಾರಿಯ ಬಗ್ಗೆ ಬಹಳ ಕುತೂಹಲದಿಂದ ಇದ್ದಾರೆ. ಅವರು ಅದನ್ನು ಯಶಸ್ವಿ ಮಾಡ್ತಾರೆ ಅನ್ನುವಂತಹ ಭರವಸೆ ಕೂಡ ನಮಗಿದೆ. ಹಾಗೆಯೇ ಓಂ ಶ್ರೀ ಶನೇಶ್ವರಾಯ ನಮಃ. ಈ ಬಾರಿ ಈ ಒಂದು ಕ್ಷೇತ್ರದಲ್ಲಿ ಅಷ್ಟಪವಿತ್ರ ನಾಗಮಂಡಲ ಸೇವೆ ಜರುಗ್ತಾ ಇದೆ. ಇದರ ಗೌರವಾಧ್ಯಕ್ಷರಾಗಿ ನಾನು ಈ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೇನೆ. ಈ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಸಾಕಷ್ಟು ಕಾರಣಿಕ ಸ್ಥಳ ಇದು. ಯಾಕಂತ ಹೇಳಿದರೆ ಇಲ್ಲಿ ಬಂದಂಥ ಭಕ್ತಗಳು ಎಷ್ಟು ಕಷ್ಟದಿಂದ ಬರ್ತಾರೆ. ಆ ಕಷ್ಟವನ್ನು ಈ ಶನೀಶ್ವರನು ನಮ್ಮ ಜಯರಾಮ ಸ್ವಾಮಿ ಮುಖಾಂತರ ಅತಿ ಶೀಘ್ರದಲ್ಲಿ ಆ ಒಂದು ಭಕ್ತಾದಿಗಳಿಗೆ ಬಗೆಹರಿಸುವುದರಲ್ಲಿ ಒಂದು ಕ್ಷೇತ್ರ ಈ ಒಂದು ಅದ್ಭುತವಾದ ಕ್ಷೇತ್ರ. ಹಾಗಾಗಿ ಇಲ್ಲಿ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಪ್ರತಿ ಶನಿವಾರ ಬರ್ತಾರೆ. ಹಾಗೆಯೇ ಪ್ರತಿ ಶನಿವಾರದ ದರ್ಶನ ಸೇವೆ ಇದೆ ಮತ್ತು ಪ್ರತಿದಿನವೂ ಛಾಯಾದೇವಿ ದರ್ಶನ ಇದೆ. ಈ ಎಲ್ಲ ಸೇವೆಗಳನ್ನು ಭಕ್ತಾದಿಗಳು ಪಡ್ಕೊಂಡು ಈ ಕ್ಷೇತ್ರದ ಮಹಿಮೆಯನ್ನು ಹೆಚ್ಚಿಸಿದ್ದಾರೆ. ಹಾಗೆಯೇ ಈ ಕ್ಷೇತ್ರದ ಬಗ್ಗೆ ಇನ್ನೂ ಹೇಳಬೇಕಾಗಿದೆ ಅಂದರೆ ಈ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳು ಪ್ರತಿ ವರ್ಷ ಇರ್ತಾ ಇದೆ. ನಾನು ಪ್ರತಿ ವರ್ಷ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಸಾಮೂಹಿಕ ಚಂಡಿಕಾಗೆ ಇರ್ಬೋದು ಅಥವಾ ಈ ಒಂದು ದೇವಸ್ಥಾನದಲ್ಲಿ ಕಳೆದ ಬಾರಿ 1 ಕೋಟಿಗೂ ಮಿಕ್ಕಿ ರಥವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಶನೇಶ್ವರನಿಗೆ ರಥವನ್ನು ನಿರ್ಮಿಸಿದಂಥ ಕೀರ್ತಿ ಈ ಒಂದು ಕ್ಷೇತ್ರಕ್ಕೆ ಸಲ್ಲಿಸ್ತದೆ. ಇದಕ್ಕೆ ಕಾರಣಭೂತರು ನಮ್ಮ ಜಯರಾಮ ಸ್ವಾಮಿಗಳು ಮತ್ತು ಇದು ಎಲ್ಲ ಕ್ಷೇತ್ರದ ಭಕ್ತಾದಿಗಳು. ಈ ಬಾರಿ ನಾವೊಂದು ದೊಡ್ಡ ಕಾರ್ಯಕ್ರಮ ಅಷ್ಟಪವಿತ್ರ ನಾಗಮಂಡಲ ಸೇವೆ, ಇದು ಬಹುಶಃ ಉಡುಪಿಯಲ್ಲಿ ಆದ ನಂತರ ಈ ಭಾಗದಲ್ಲಿ ಆಗ್ತಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಎಲ್ಲ ಜನರನ್ನು ಕೂಡಿಕೊಂಡು ಮಾಡಬೇಕನ್ನುವಂಥ ನಮ್ಮ ಸಂಕಲ್ಪ. ನಾವು ಭಕ್ತಾದಿಗಳಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತೇವೆ ಅಂತ ಹೇಳಿದರೆ 14 ಅಂತ ನಡೆಯುವಂಥ ಒಂದು ಈ ನಾಗಮಂಡಲ ಕಾರ್ಯಕ್ರಮಕ್ಕೆ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕ್ಷೇತ್ರದ ಮಹಿಮೆಯನ್ನು ಹಾಗೂ ಶ್ರೀ ನಾಗದೇವರ ಕೃಪೆಗೆ ಪಾತ್ರರಾಗಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.